ಈಗ ನಿಮ್ಗೆ ಈಗ ಇಷ್ಟು ನೀವು ಅಂದ್ರೆ ಇವಾಗ ನಾನು ಬಿಗ್ ಬಾಸ್ ಇಂದ ಪ್ರಚಲಿತಕ್ಕೆ ಬಂದಿದ್ದು, ನೀವು ಅದಕ್ಕೆ ಮೊದಲೇ ನಿಮ್ಮ ಒಂದು ಹೆಸರನ್ನ ಮಾಡಿದ್ರಿ ನೀವು, ಕರೆಕ್ಟ್ ಅಲ್ವಾ? ನಾನು ನಿಮ್ಮ ಮೊದಲೇ ವಿಡಿಯೋಗಳನ್ನ ನೋಡಿದ್ದೆ ಅಣ್ಣ. ಸೊ ನಿಮಗೆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಅಷ್ಟೊಂದು ಲೈಟು ಅದನ್ನೆಲ್ಲ, ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಒಂದು ಬಿಗ್ ಬಾಸ್ ಅಂತ ಒಳಗಡೆ ಹೋಗಿದ ತಕ್ಷಣ ಎಲ್ಲ ಅಂದರೆ ನನಗೆ ಆ ಬ್ರೈಟ್ನೆಸ್ ಇದೆ ಅಲ್ಲ ಅಣ್ಣ, ಬೆಳಕು, ನನ್ನ ಜೀವನದಲ್ಲಿ ಅಷ್ಟು ಬೆಳಕು ನೋಡೇ ಇಲ್ಲ ನಾನು. ಅಷ್ಟೊಂದು ಬೆಳಕು, ಜೋರು ಮಾತುಗಳನ್ನ ನೋಡಿದ ತಕ್ಷಣ ಒಂದು ವಾರ ದಂಗಾಗ್ಬಿಟ್ಟಿದೆ ನಾನು. ಏನು ಗುರು, ಏನು ಮಾತಾಡ್ಬೇಕು, ಎಲ್ಲಿ ಏನು ಮಾತಾಡಬೇಕು ಕನ್ಫ್ಯೂಸ್ ಆಗುತ್ತೆ. ನಿಮ್ಗೆ ಹೆಂಗಿತ್ತಣ್ಣ ಫಸ್ಟ್ ಡೇ ಎಂಟ್ರಿ ಆದಾಗ? ನಾನು ಒಂದೇನೇನೆ, ನನ್ನ ಗುಣ ಅದೇನೇನೆ, ನಮ್ಮ ಅಪ್ಪನು ನಮ್ಮ ತಾತನಿಂಕ ಬಂದಿರೋದು ರಕ್ತದಲ್ಲೇನೆ. ತಪ್ಪು ಮಾಡಿದ್ರೆ ಒಪ್ಕೊಬೇಕು, ಏನಾಯ್ತೋ ವಾಸ್ತವನ ಅನುಭವಿಸ್ಬೇಕು, ನಂದಿಷ್ಟೇ ಅಣ್ಣ. ಇವಾಗ ಬಿಗ್ ಬಾಸ್ ಸ್ಟಾರ್ಟಿಂಗ್ ಹೋದಾಗ ನನಕ ಅಸಮರ್ಥರು ಅಂತ ನಮ್ಗೆ ಏನ್ ಬರ್ತ ತುಂಬಾ ವರದಾನ ಆಯ್ತು ನಮ್ಗ. ಯಾಕಂದ್ರೆ ನಾವೆಲ್ಲ ಒಂದು ಗ್ಯಾದರಿಂಗ್ ಆದ್ರಿ, ನಾವು 6 ಜನ ಒಂದೇ ಹತ್ರ ಇದ್ದವಾಗ ಅದೊಂದು ಬಾಂಡಿಂಗ್ ಬಂತು, ಅಲ್ಲಿಂದಾನೆ ಸ್ಟಾರ್ಟಿಂಗ್. ಸೂಪರ್. ಅದೇನಾಯ್ತು ನೋಡ್ರಿ, ಫೈನಲಿಸ್ಟ್ ಬಂದಿದ್ದು ನಾವು 6 ಜನನೇ, ಕರೆಕ್ಟ್. ಅದ್ರಲ್ಲಿ ಒಬ್ರು ಮಿಸ್, ಇನ್ನು 5 ಜನನು ಬಂದ್ರಿ ನಾವು ಫೈನಲ್. ಆಮೇಲೆ ಈ ಲಾಸ್ಟ್ ಅಲ್ಲಿ ಇಬ್ರು ಹೋದ್ರು, ನಾವು 4 ಜನನು ಇದ್ರಿ ಫೈನಲ್ ಅಲ್ಲಿ. ಅಷ್ಟು ಸಾಕು, ನಾವು ಗೆದ್ದಿದ್ದೀವಿ. ನಮ್ಮ ಅಸಮರ್ಥರಿಂದಾನೇ ನಮ್ಮ ಕಾರ್ತಿಕ್ನು ಗೆದ್ದಿರೋದು. ನಮ್ಗೇನು ಅದ್ರಲ್ಲಿ ಅಸಮಾಧಾನ ಇಲ್ಲ. ಗೆಲುವು 2 ಥರ ಐತೆ, ಅವ್ರು ಗೆದ್ದಿದ್ದು ನಮ್ಗೇನು ಬೇಜಾರಿಲ್ಲ. ಬಟ್ ನೀವ್ ಹೇಳ್ರಲ್ಲ, ಅಲ್ಲಿ ನಾವು ಎಲ್ಲಿ ನೋಡಿದ್ರಣ್ಣ ಅಷ್ಟು ಕ್ಯಾಮ್ರಾಗಳು, ಬಟ್ ಏನಂತಂದ್ರೆ ನಾನಾಗೆ ಇದ್ದಿದ್ದಣ್ಣ ಹೊರಗಡೆ. ಬಟ್ ಇಷ್ಟು ನಾನು ಒಳಗಡೆ ಮಾತಾಡಿಲ್ಲ ಅಂತ ಸುಮಾರು ಮೀಡಿಯಾದವ್ರು ಕೇಳೋರು. ವಿಚಾರ ಹೇಳ್ತೀನಿ ಕೇಳ್ರಿ. ಇವಾಗ ಲೇ ಅಂದ್ರೆ ಅದಕ್ಕೆ ಅರ್ಥ ಐತೆ. ಏನಣ್ಣ ಅಂದ್ರೆ ಅಲ್ಲಿ ಮುಗ್ದೋಯ್ತು. ನಾ ಇನ್ನು ಜಗಳ ಮಾಡೋಂಥದ್ದು ಏನೈತೆ, ಜೋರಾಗಿ ಮಾತಾಡೋಂಥದ್ದು ಏನೈತೆ ಅಲ್ಲಿ ಅರ್ಥ ಮಾಡ್ರಿ. ಇವಾಗ ವಿಚಾರ ಅಂತ ಬಂದವಾಗ ಮಾತಾಡಿದ್ದೀನಿ, ವಿಚಾರ ಇಲ್ಲ ಅಂತಂದವಾಗ ಮಾತಾಡ್ರೆ ಅದಕ್ಕೆ ಅರ್ಥ ಇರಲ್ಲ. ಅದಕ್ಕೋಸ್ಕರ ನಾನು ನಂತರನೇ ಇರೋದು. ನಾನು ಇಲ್ಲೂ ಅಷ್ಟೇ, ಕೋಪ ಬಂತ ಆ ಟೈಮ್ಕ ಮಾತಾಡ್ಬೇಕು, ತಿರ್ಗಿ ನೆಕ್ಸ್ಟ್ ಏನೋ ಅಷ್ಟೇ ಹಂಗೆ. ಸೂಪರ್.